ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಶ್ರೀ ಕಾಮಧೇನು ಕ್ಷೇತ್ರಕ್ಕೆ ಹೋಗಿದ್ವಿ. ರಾಯರ ಮಠ ಅಂತ ಇದು. ಈ ರಾಯರ ಮಠ ಅಂದರೆ ಕಾಮಧೇನು ಕ್ಷೇತ್ರ ಇರೋದು ಕಂಸಂದ ಮೇನ್ ರೋಡಲ್ಲಿ ಬರುತ್ತೆ. ಇದು ಕಡಬಗೆರೆ ಕ್ರಾಸ್ ಇದೆಯಲ್ಲ, ಅಲ್ಲಿಂದ ಒಡ್ರಳ್ಳಿಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಈ ರಾಯರ ಮಠ ಬರುತ್ತೆ. ಈ ದೇವಸ್ಥಾನ ಬಂದು ಡೈಲಿ ಓಪನ್ ಇರುತ್ತೆ. ಡೈಲಿ ಬೆಳಗ್ಗೆ 6:30ಇಂದ ಸಂಜೆ 6:30ವರೆಗೂ ಡೈಲಿ ರೆಗ್ಯುಲರಾಗಿ ಓಪನ್ ಇರುತ್ತೆ. ನಾವು ಇದು ಸೆಕೆಂಡ್ ಟೈಮ್ ಹೋಗ್ತಿರೋದು. ಏನಂದರೆ ನಾವು ಗುರುವಾರ ಯಾವಾಗಲೂ ಹೋಗ್ತಾ ಇರಲಿಲ್ಲ, ತುಂಬ ರಶ್ ಇರುತ್ತೆ ಅಂತ ಹೇಳಿ ಗುರುವಾರ ಹೋಗ್ತಾ ಇರಲಿಲ್ಲ. ಇವತ್ತು ನಿರ್ಜನ ಏಕಾದಶಿ ಇರೋದ್ರಿಂದ ನಾವು ಇವತ್ತು ಗುರುವಾರ ಹೋಗಿದ್ವಿ. ರಾಯರ ದರ್ಶನ ಮಾಡೋಣ ಅಂತ ಹೋಗಿದ್ವಿ ಇವತ್ತು. ಮತ್ತು ಈ ರಾಯರ ಮಠಕ್ಕೆ ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇದೆ ಇಲ್ಲಿಗೆ. ಆ ಬಸ್ ನಂಬರ್ ಬಂದು 245M 245M ಬಸ್ ನಂಬರ್ ಇದು. ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಬಸ್ ಇದೆ ಈ ರಾಯರ ಮಠದ ಹತ್ರ. ನೋಡಿ, ನಾವು ಒಳಗಡೆ ಹೋಗ್ತಿದ್ದೀವಿ. ಇವಾಗ ಇಲ್ಲಿ ದೀಪದ ಬತ್ತಿ ತೊಗೊಳ್ಳೋಣ, ತುಪ್ಪದ ಬತ್ತಿ ಅಂತ ಹೇಳಿ ಇಲ್ಲಿ ಕೌಂಟ್ರ್ ಹತ್ರ ನಿಂತ್ಕೊಂಡಿದ್ದೀವಿ. ನೋಡಿ, ತುಪ್ಪದ ಬತ್ತಿ ತೊಗೊಳಕ್ಕೆ ಇಷ್ಟು ಜನ ಇದ್ದಾರೆ. ಮತ್ತು ನೋಡಿ, ಇಲ್ಲಿ ತೊಗೋತಿದ್ದೀವಿ, ನಾವು ತುಪ್ಪದ ಬತ್ತಿ ತೊಗೋತಿದ್ದೀವಿ ದೇವ್ರಿಗೆ. ಇಲ್ಲಿ ಟೋಕನ್ ಕೊಡ್ತಾರೆ ಅಷ್ಟೇ. ಇಲ್ಲಿ ಕೌಂಟ್ರಲ್ಲಿ ಟೋಕನ್ ಕೊಡ್ತಾರೆ. ಮತ್ತು ಇಲ್ಲಿ ಹೊರಗಡೆ ಬಂದು ಇಲ್ಲೊಬ್ರು ಕೈ ಹತ್ರ ಕೊಟ್ಬಿಟ್ಟು ಟೋಕನ್ ಕೊಟ್ಬಿಟ್ಟು ಅದಕ್ಕೆ ಸೀಲ್ ಹಾಕ್ಸ್ಕೋಬೇಕು. ಸೀಲ್ ಹಾಕ್ಸ್ಕೊಂಡು ಮತ್ತೆ ಒಳಗಡೆ ಹೋಗಿ ಬತ್ತಿ ಇಸ್ಕೋಬೇಕು. ಒಳಗಡೆ ಫೋನ್ ಅಲೋ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಮತ್ತು ನೋಡಿ, ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ವಿಡಿಯೋ ಮಾಡ್ಕೊಂಡು ಮತ್ತೆ ಆಚೆ ಬಂದ್ವಿ. ಆಚೆ ಬಂದರೆ ಇಲ್ಲಿ ನೋಡಿ, ಇದು ಬರೀ ನೀರು ಹೋಗ್ತಿರೋದಲ್ಲ, ಅಲ್ಲಿ ನೀರು ಬೀಳ್ತಿದೆಯಲ್ಲ, ಅಲ್ಲಿ ರಾಯರಿದ್ದಾರೆ. ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿ ನೋಡಿ, ಅಲ್ಲಿ ರಾಯರಿದ್ದಾರೆ. ರಾಯರ ಮೇಲೆ ನೀರು ಬೀಳ್ತಿರೋದು. ಇದನ್ನು ವೀಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಹೋಗಿ ನೋಡಿದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು ದೇವಸ್ಥಾನ ಮಾತ್ರ. ಮತ್ತು ನೋಡಿ, ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಇವತ್ತು ಗುರುವಾರ ಅಂದರೆ ನಾವು ಯಾವಾಗಲೂ ಗುರುವಾರ ಬಂದಿರಲಿಲ್ಲ, ಹಾಗಾಗಿ ನಮ್ಗೆ ಗೊತ್ತಿರಲಿಲ್ಲ. ನೋಡಿ, ಸಂತೆ ಥರನೇ ಮಾಡಿದ್ದಾರೆ. ನಮ್ಮ ತಾವರೆಕೆರೆಯಲ್ಲಿ ಈ ಥರ ಸಂಡೇ ಸಂತೆ ಆಗುತ್ತೆ. ಇಲ್ಲಿ ನಾವು ನಾಳೆ ಪೂಜೆಗೆ ಹೂ ಬೇಕಾಗಿತ್ತು. ಹೂ ತೊಗೊಂಡು ಮನೆ ಕಡೆ ಹೊರಡೋಣ ಅಂತ ಹೊರಡ್ತಿದ್ದೀವಿ. ನೋಡಿ, ಸಂತೆ ನೋಡಿದಾಗೆ ಆಗುತ್ತೆ. ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಎಲ್ಲ ಥರದ ತರಕಾರಿ ಸಿಗುತ್ತೆ, ಸೊಪ್ಪು, ಹಣ್ಣು, ಹೂವು, ಎಲ್ಲ ಥರ ಸ್ಟೀಲ್ ಪಾತ್ರೆಗಳು, ತಿನ್ನೋಕ್ಕೆ ಬೇಲ್ಪುರಿ, ಚುರುಮುರಿ, ಪಾನಿಪುರಿ ಎಲ್ಲ ಸಿಗುತ್ತೆ ಇಲ್ಲಿ. ಬಜ್ಜಿ, ಬೋಂಡ, ಟೀ, ಕಾಫಿಯಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ನೋಡಿ, ರೈತರುಗಳು ತಾವೇ ತಮ್ಮ ತೋಟದಲ್ಲಿ ಬೆಳೆದಿರೋ ಸೊಪ್ಪು ಅಂಥದ್ದನ್ನೇ ತಂದಿದ್ರು. ನಾವು ಮನೆಗೆ ಒಂದು ಸ್ವಲ್ಪ ತರಕಾರಿ ಬೇಕಾಗಿತ್ತು. ತರಕಾರಿನ ಸ್ವಲ್ಪ ತೊಗೊಂಡು ಮತ್ತೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಸಾಯಿಬಾಬನ ದೇವಸ್ಥಾನ ಇದೆ. ಹಾಗೆ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೆಂಗೂ ಗುರುವಾರ ಆಗಿತ್ತಲ್ಲ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರಾಯರ ಮಠದಿಂದ ಸಾಯಿಬಾಬಾ ಸ್ವಾಮಿ ದೇವಸ್ಥಾನಕ್ಕೆ ವಾಕಬಲ್ ಜರ್ನಿನೇ, ಏನು ಬಸ್ ಆಟೋದಲ್ಲಿ ಹೋಗಬೇಕು ಅನ್ನೋದೇನಿಲ್ಲ, ವಾಕಬಲ್ ಜರ್ನಿನೇ. ಹಾಗಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋವಾಗ ನೋಡಿ, ಇವತ್ತು ಗುರುವಾರ ಆಗಿದ್ದರಿಂದ ಸಂತೆನೇ ಅಂತೆ ಈ ಊರಲ್ಲಿ. ಅದಕ್ಕೆ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡು ಕೂತಿದ್ದಾರೆ ನೋಡಿ, ತರಕಾರಿ, ಮಕ್ಕಳು ಆಟದ ಸಾಮಾನು, ಮತ್ತು ನೋಡಿ ಹಲಸಿನ ಹಣ್ಣು ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಸೀಬೆಕಾಯಿ ಎಲ್ಲ ಇಟ್ಕೊಂಡಿದ್ದಾರೆ. ಮತ್ತು ನೋಡಿ, ಬಳೆ, ಹೆಣ್ಮಕ್ಳಿಗೆ ಬೇಕಾಗಿರೋ ಎಲ್ಲ ಸಾಮಾನುಗಳು ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ತರಕಾರಿ, ಫ್ರೆಶ್ ತರಕಾರಿ. ಮತ್ತು ಏನು ಜಾಸ್ತಿ ರೈಟ್ ಏನಿಲ್ಲ, ಒಂದು ದಿನ ಇಡ್ತಾರೆ ಅಂದ್ಬಿಟ್ಟು ಏನು ಜಾಸ್ತಿ ರೈಟೆಲ್ಲ ಏನಿಲ್ಲ. ನಾರ್ಮಲ್ ಮಾರ್ಕೆಟೇ ರೇಟ್ ಇರುತ್ತೆ, ಅಲ್ಲಿಗಿಂತ ಒಂದು 2 ರೂಪಾಯಿ 3 ರೂಪಾಯಿ ಜಾಸ್ತಿ. ಅವ್ರಿಗೆ ಲಾಭ ಬೇಕಲ್ವಾ, ಹಂಗಾಗಿ ಇಟ್ಕೊಂಡಿರ್ತಾರೆ. ಹಾಗೆ ನೋಡಿ, ತಮ್ಮ ತೋಟದಲ್ಲೇ ಬೆಳೆದಿರೋ ಜೋಳನ ತೊಗೊಂಡು ಬಂದು 100 ರೂಪಾಯಿಗೆ 8 ಪೀಸ್ 9 ಪೀಸು, ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ 10 ಪೀಸು ಕೂಡ ಕೊಡ್ತಾಯಿದ್ರು. ಮತ್ತು ನೋಡಿ, ಅಲ್ಲಿಂದ ಈಗ ಬಂದ್ವಿ ಸಾಯಿಬಾಬಾ ಟೆಂಪಲ್ಗೆ. ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ದೇವಸ್ಥಾನ. ನೋಡಿ, ಇದೇ ಶ್ರೀ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದು. ಒಳಗಡೆ ಹೋದ್ವಿ. ಇಲ್ಲಿ ಕ್ಯೂ ಸಿಸ್ಟಮ್ ಇತ್ತು. ಇಲ್ಲಿ ಜಾಸ್ತಿ ಜನ ಇದ್ದರು, ಅಲ್ಲಿಗಿನ್ನ ಜಾಸ್ತಿ ಜನ ಇಲ್ಲೇ ಇದ್ದರು. ಆಗ ಕ್ಯೂ ಸಿಸ್ಟಮಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ಫೋನಲ್ಲಿ ಫೋಟೋಸು, ವಿಡಿಯೋಸ್ ಎಲ್ಲ ಮಾಡ್ಬೋದು. ಏನು ಅಲೋ ಇಲ್ಲ ಅಂತ ಏನಿರಲಿಲ್ಲ, ಮಾಡ್ಬೋದಿತ್ತು. ಮತ್ತು ಇಲ್ಲಿ ಭಜನೆ ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಭಜನೆ ಮಾಡ್ತಿದ್ರು ಅಂದರೆ ಅದನ್ನು ಕೇಳೋಕ್ಕೆ ಒಂಥರ ಅಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ. ಒಂಥರ ಹೆಂಗಾಗ್ತಾಯಿತ್ತು ಅಂದರೆ ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಅನ್ನಿಸ್ತಾಯಿತ್ತು. ಅಷ್ಟು ಚೆನ್ನಾಗಿ ಭಜನೆ ಮಾಡ್ತಾಯಿದ್ರು ನಿಜವಾಗ್ಲೂ. ಅಲ್ಲೇ ಕೂತ್ಕೊಂಡ್ಬಿಡ್ಲಾ ಅನ್ನೋ ಥರ ಭಜನೆ ಮಾಡ್ತಾಯಿದ್ರು ನಿಜವಾಗ್ಲೂ. ಈ ಥರ ಭಜನೆ ಮಾಡೋದು, ಈ ಥರ ತಬಲಾ ಬಾರಿಸೋದು, ಇವೆಲ್ಲ ಯಾರಿಗೂ ಅಷ್ಟು ಸುಲಭವಾಗಿ ಒಲಿಯಲ್ಲ. ಈ ಥರ ಒಂದು ಸ್ವಲ್ಪ ಭಜನೆ ತುಣುಕನ್ನು ನಾನು ಒಂದು ಸ್ವಲ್ಪ ಹಾಕ್ತೀನಿ, ಕೇಳಿಸ್ಕೊಳ್ಳಿ.
ಮತ್ತು ಹಾಗೆ ಭಜನೆನ ಕೇಳಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಿದ್ದೀವಿ. ಇಲ್ಲೆಲ್ಲ ಫೋಟೋ ಎಲ್ಲ ಅಲೋ ಇದೆ, ಫೋಟೋ ವಿಡಿಯೋಸು. ನೋಡಿ ಇದು ಸಾಯಿಬಾಬಾ ವಿಗ್ರಹ, ಅದ್ರ ಕೆಳಗಡೆ ಇದೆ ನೋಡಿ. ಈ ಕಡೆ ಇರೋದು ಸಾಯಿಬಾಬಾ ತಲೆಯ ಭಾಗ, ಆ ಪಾದದ ಭಾಗ ಈ ಕಡೆ ಇದೆ ನೋಡಿ, ತೋರಿಸ್ತಿದ್ದೀನಿ. ಇದು ಪಾದ, ಆ ಕಡೆ ಇದ್ದಿದ್ದು ತಲೆಯ ಭಾಗ. ಮತ್ತು ನೋಡಿ ಅಲ್ಲಿಂದ ಈಚೆ ಬಂದರೆ ಭೂವರಹ ಸ್ವಾಮಿ ದೇವರಿದೆ. ಮತ್ತು ನೋಡಿ ಶಿವಲಿಂಗ ಇದೆ. ದರ್ಶನ ಮಾಡಿಕೊಂಡು ನಾವು ಹೋಗಿದ್ದು ಪ್ರಸಾದ ತೊಗೊಳಕ್ಕೆ. ನೋಡಿ ಖಾರ ಪೊಂಗಲ್ಲು ಪ್ರಸಾದ ಎಲ್ಲ ತಿಂದ್ಕೊಂಡು ಲಾಸ್ಟಲ್ಲಿ ಹಾಗೆ ಒಂದೊಂದು ಫೋಟೋ ತೊಗೊಂಡ್ವಿ. ಇದೇ ನೋಡಿ ಈ ವಿಗ್ರಹ ನೋಡೋಕ್ಕೆ ಚೆಂದ, ದಕ್ಷಿಣ ಶಿರಡಿ ಶ್ರೀ ಸಾಯಿ ಮಂದಿರ ಹಾಗೂ ದತ್ತಪೀಠ ಅಂತ. ಮತ್ತು ಈ ವಿಡಿಯೋದಲ್ಲಿ ಕಾಮಧೇನು ಕ್ಷೇತ್ರ ಅಂದರೆ ರಾಯರ ಮಠದ್ದು ಫುಲ್ಲು ಎಲ್ಲ ಥರ ಫೋಟೋ ವೀಡಿಯೋಸ್ ಹಾಕಿದ್ದೀನಿ ನೋಡಿ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಥರ ಇದೆ. ಇದು ಮಿನಿ ಮಂತ್ರಾಲಯ ಅಂತಲೇ ಕರೀತಾರೆ ಇದನ್ನು. ನೋಡಿ ಈ ಥರ ತುಪ್ಪದ ಬತ್ತಿಗಳನ್ನ ಕೊಡ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ಈ ಥರ ರಥೋತ್ಸವ ಎಲ್ಲ ಇರುತ್ತೆ, ಗುರು ಪೌರ್ಣಮಿ ಅಂದೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ತಾರೆ. ಒಂದೊಂದು ಹೆಜ್ಜೆಗೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ರಾಯರಿಲ್ಲ ದೇವರಿಲ್ಲ ಅನ್ನೋರಿಗೆ ಒಂದು ಸಲ ಹೋಗಿ ಇಲ್ಲಿ ದರ್ಶನ ಮಾಡಿ, ನಿಮಗೆ ಗೊತ್ತಾಗುತ್ತೆ ದೇವರಿದ್ದಾನೆ ರಾಯರಿದ್ದಾರೆ ಅಂತ ಗೊತ್ತಾಗುತ್ತೆ. ತುಪ್ಪದ ಬತ್ತಿ ಹಚ್ತಿರೋದು ನೋಡಿ, ಇಲ್ಲೆಲ್ಲ ಅಲಂಕಾರ ನೋಡಿ, ಅಲಂಕಾರ ನೋಡಿ ಕಣ್ಣು ತುಂಬ್ಕೋಬೇಕು. ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ಅಲ್ಲಿಗೆ ಹೋದರೆ ಮೈಂಡ್ ಅಷ್ಟೇ ರಿಲ್ಯಾಕ್ಸ್ ಅನಿಸುತ್ತೆ. ಮತ್ತು ಇಲ್ಲಿ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಇಲ್ಲಿ ಎಷ್ಟೇ ರಶ್ ಇದ್ರೂ ಕೂಡ ಬೇಗ ದರ್ಶನ ಆಗುತ್ತೆ. ಮತ್ತು ಇಲ್ಲಿ ಕೊಡೋ ಒಂದೊಂದು ಅಕ್ಷತೆ, ಮಂತ್ರಾಕ್ಷತೆ ಇದೆಯಲ್ಲ, ಅದರಲ್ಲಿ ಕೊಡೋ ಒಂದೊಂದು ಅಕ್ಷತೆ ಕಾಳು ಸಹ ಹೇಳ್ತವೆ ದೇವರು ಇದ್ದಾನೆ, ನಿಜವಾಗ್ಲೂ ರಾಯರಿದ್ದಾರೆ ಅಂತ ಹೇಳ್ತಾರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.